ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ವಿನೋದ್ ಗೌಡ KH, ಕನ್ಸಲ್ಟೆಂಟ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಮತ್ತು ಹೆಪಟಾಲಜಿಸ್ಟ್, ಪೀಪಲ್ ಟ್ರೀ ಹಾಸ್ಪಿಟಲ್, ಯಶವಂತಪುರ. ನಾವಿವತ್ತು ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಬಗ್ಗೆ ಮಾತಾಡೋಣ. ಈ ಪ್ಯಾನ್ಕ್ರಿಯಾಸ್ ಅಂತ ಅಂದರೆ ಏನು? ಇದು ಒಂದು ಹೊಟ್ಟೆಯ ಕೆಳಗಿರುವ ಅಂಗ. ಈ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರು ನಾವು ಯೂಶಲಿ 50 ಅಥವಾ 60 ವರ್ಷದ ಮೇಲ್ಪಟ್ಟವರಲ್ಲಿ ನೋಡ್ತೀವಿ. ಈ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಕಾಣಿಸ್ಕೊಳ್ಳುವ ಕಾರಣಗಳೇನು ಅಂತ ಅಂದರೆ ಅತಿಯಾದ ತಂಬಾಕು ಸೇವನೆ, ಸ್ಮೋಕಿಂಗು ಅಥವಾ ಗುಟ್ಕಾ ತಿನ್ನೋದು, ಅಥವಾ ಆಲ್ಕೋಹಾಲ್, ತುಂಬ ಅತಿಯಾದ ಮದ್ಯಪಾನ ಸೇವನೆ ಮಾಡೋದು, ಅಥವಾ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಕ್ಯಾನ್ಸರ್ ಇದ್ದರೆ, ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಇದ್ದರೆ ಅಥವಾ ಬೇರೆ ಥರದ್ದು ಏನಾದರೂ ಕ್ಯಾನ್ಸರ್ ಇದ್ದರೆ, ಜೆನೆಟಿಕ್ ಮ್ಯೂಟೇಷನ್ ಏನಾದರೂ ಆದ್ರೂ ಇವ್ರಿಗೆ ಹೈ ರಿಸ್ಕ್ ಇರ್ತಾರೆ. ಸೊ ಲಕ್ಷಣಗಳೇನು ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರು? ತುಂಬ ಅರ್ಲಿ ಸ್ಟೇಜಸ್ಸಲ್ಲಿ ಎಷ್ಟೊಂದು ಜನಕ್ಕೆ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಇರೋದು ಗೊತ್ತೇ ಆಗಿರಲ್ಲ. ಸೊ ಅವ್ರಿಗೆ ಗೊತ್ತಾಗೋ ಸ್ಟೇಜಲ್ಲಿ ಆಲ್ರೆಡಿ ಅಡ್ವಾನ್ಸ್ ಸ್ಟೇಜಸ್ಸಲ್ಲಿ ಇರುತ್ತೆ. ಏನೇನು ಲಕ್ಷಣಗಳು ಕಾಣಿಸ್ಕೋಬೋದು? ಪೇಷಂಟ್ಗೆ ಹೊಟ್ಟೆ ಮೇಲ್ಭಾಗದಲ್ಲಿ ಪೇಯ್ನ್ ಇರುತ್ತೆ, ಅಂದರೆ ಕಂಟಿನ್ಯೂಸ್ ಪೇಯ್ನು. ಕೆಲವೊಬ್ರಿಗೆ ಬೆನ್ನಿನ ಹಿಂದೆ ಆ ಪೇಯ್ನು ರೇಡಿಯೇಟ್ ಆಗ್ತಾ ಇರುತ್ತೆ. ಕೆಲವೊಬ್ರಿಗೆ ಜಾಂಡಿಸ್ ಕಾಣಿಸ್ಕೊಳ್ಳುತ್ತೆ. ಕೆಲವೊಬ್ರಿಗೆ ಏನು ತಿನ್ನೋಕ್ಕೆ ಊಟ ಸೇರ್ತಾ ಇರಲ್ಲ, ಅನ್ಎಕ್ಸ್ಪ್ಲೈನ್ಡ್ ವೆಯ್ಟ್ ಲಾಸ್ ಅಂತೀವಿ. ಅಂದರೆ ಪೇಷಂಟ್ಗೆ ಏನು ಎಕ್ಸಸೈಸ್ ಮಾಡ್ದಲೇ ಅಥವಾ ಡಯಟಿಂಗ್ ಆ ಥರ ಏನು ಮಾಡ್ದಲೇ ಇದ್ರೂ ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ. ಇಚ್ಚಿಂಗ್ ಇರ್ಬೋದು, ಕೆರೆತ, ಇಡೀ ಬಾಡಿಲಿ ಕೆರೆತ ಬರ್ಬೋದು, ಅಥವಾ ಸುಮ್ಮನೆ ಕೂತಿದ್ರೂ ಸುಸ್ತಾಗ್ತಾ ಇರ್ಬೋದು. ಅಥವಾ ಶುಗರ್ ಇರೋ ಪೇಷಂಟ್ಸ್, ಹೊಸ್ದಾಗಿ ಶುಗರ್ ಬರೋರಾಗಲಿ ಅಥವಾ ಮುಂಚೆ ಶುಗರ್ ಇದ್ದವರು ಚೆನ್ನಾಗಿ ಡಯಟು ಮತ್ತು ಮೆಡಿಸಿನ್ಸ್ ಎಲ್ಲ ಕರೆಕ್ಟಾಗಿ ತೊಗೊಂಡ್ರೂ ಶುಗರ್ ಕಂಟ್ರೋಲಿಗೆ ಬರ್ತಾ ಇಲ್ಲ. ಈ ಥರ ಪೇಷಂಟ್ಸಲ್ಲಿ ನಾವು ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ನ ಸಸ್ಪೆಕ್ಟ್ ಮಾಡ್ತೀವಿ. ಸೊ ಇದನ್ನು ಹೇಗೆ ನಾವು ಕಂಡುಹಿಡಿತೀವಿ? ಪೇಷಂಟು ಯಾವುದೇ ಈ ಮೇಲೆ ಹೇಳಿದ್ನಲ್ಲ ಲಕ್ಷಣಗಳು ಯಾವುದೇ ಬಂದ್ರೂ ಅವ್ರಿಗೆ ಫಸ್ಟು ಬ್ಲಡ್ ಟೆಸ್ಟು ಮತ್ತು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿ ನೋಡ್ಕೋತೀವಿ. ಏನಾದರೂ ಸಸ್ಪಿಷನ್ ಜಾಸ್ತಿ ಇತ್ತು ಅಂದರೆ ಟ್ಯೂಮರ್ ಮಾರ್ಕರ್ಸ್ ಅಂತೀವಿ, CA-99 ಮತ್ತು CEA ಟೆಸ್ಟ್ಗಳನ್ನ ಮಾಡಿ ಕ್ಯಾನ್ಸರ್ ಥರ ಏನಾದರೂ ಕಾಣಿಸ್ತಾ ಇದೆಯಾ ಅಂತ ನೋಡ್ತೀವಿ. ಏನಾದರೂ ನಮಗೆ ಆ ಲಕ್ಷಣಗಳು ಪ್ಲಸ್ ಬ್ಲಡ್ ಟೆಸ್ಟು ಸ್ಕ್ಯಾನಿಂಗಲ್ಲಿ ಏನಾದರೂ ಆ ಥರ ಮೋರ್ ಸಜೆಸ್ಟಿವ್ ಆಗಿದ್ದರೆ, CT ಸ್ಕ್ಯಾನಲ್ಲಿ ಅದು ಕ್ಯಾನ್ಸರ್ ಗೆಡ್ಡೆ ಥರ ಕಾಣಿಸಿದ್ರೆ ನಾವು ಬಯಾಪ್ಸಿ ಮಾಡಿ ಕನ್ಫರ್ಮ್ ಮಾಡ್ಕೋತೀವಿ ಇದು ಯಾವ ಥರ ಕ್ಯಾನ್ಸರು, ಅಥವಾ ಕ್ಯಾನ್ಸರ್ರೇನಾ ಅಥವಾ ಬೇರೆ ಏನಾದರೂ ಕ್ಯಾನ್ಸರ್ ಥರ ಕಾಣಿಸ್ತಾ ಇರೋ ಗೆಡ್ಡೆನಾ ಅಂತ. ಸೊ ಕ್ಯಾನ್ಸರ್ ಅಂತ ಒಂದ್ಸಲಿ ಕನ್ಫರ್ಮ್ ಆದರೆ ನಾವು ಇವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಹೇಗೆ ಟ್ರೀಟ್ಮೆಂಟು? ಪೇಷಂಟ್ ಏನಾದರೂ ಅರ್ಲಿ ಸ್ಟೇಜಲ್ಲಿ ಬಂದಿತ್ತು, ಟ್ಯೂಮರ್ ಒಂದೇ ಕಡೆ ಇದೆ, ಎಲ್ಲೂ ಸ್ಪ್ರೆಡ್ ಆಗಿಲ್ಲ, ಪ್ಯಾನ್ಕ್ರಿಯಾಸ್ ಮಾತ್ರ ಇದೆ, ಸಣ್ಣ ಟ್ಯೂಮರ್ ಇದೆ ಅಂತ ಅಂದರೆ ಆಪ್ರೇಷನ್ ಮಾಡಿ ತೆಗೆದುಬಿಡ್ಬೋದು. ಈ ಪೇಷಂಟ್ಗಳಲ್ಲಿ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಏನಾದರೂ ಈ ಟ್ಯೂಮರು ಆಲ್ರೆಡಿ ಎಲ್ಲಾದರೂ ಸ್ಪ್ರೆಡ್ ಆಗೋಗಿದೆ, ಲಿವರ್ಗೆ ಸ್ಪ್ರೆಡ್ ಆಗಿದೆ, ಅಥವಾ ಲಂಗ್ಗೆ ಸ್ಪ್ರೆಡ್ ಆಗಿದೆ, ಅಥವಾ ಅಕ್ಕಪಕ್ಕ ರಕ್ತನಾಳಗಳೆಲ್ಲ ಇನ್ವಾಲ್ವ್ ಆಗಿ ಟ್ಯೂಮರು ಆಪರಬಲ್ ಇಲ್ಲ ಅಂತ ಅಂದರೆ ಇವ್ರಿಗೆ ಕೀಮೊಥೆರಪಿ ಕೊಡಬೇಕಾಗುತ್ತೆ. ಕೀಮೊಥೆರಪಿ ಕೊಟ್ಟು ಕೆಲವೊಂದ್ಸಲಿ ಅಕ್ಕಪಕ್ಕದಲ್ಲಿ ಸ್ವಲ್ಪ ಇನ್ವಾಲ್ವ್ ಆಗಿತ್ತು, ಕೀಮೊಥೆರಪಿ ಕೊಟ್ಟಾದ್ಮೇಲೆ ಸ್ಟೇಜ್ ಕಡಿಮೆ ಆಯಿತು ಅಂದ್ರೂ ಆಪ್ರೇಟ್ ಮಾಡ್ಬೋದು. ಅಥವಾ ತುಂಬ ಅಡ್ವಾನ್ಸ್ ಸ್ಟೇಜಲ್ಲಿ ಇದೆ ಅಂತ ಅಂದರೆ ಬರೀ ಕೀಮೊಥೆರಪಿ ಮಾತ್ರ ಕೊಡೋಕ್ಕಾಗುತ್ತೆ. ಪೇಷಂಟ್ಗೆ ಏನಾದರೂ ಜಾಂಡಿಸ್ ಇತ್ತು, ಪಿತ್ತಕೋಶದ ಪೈಪ್ ಏನಾದರೂ ಬ್ಲಾಕ್ ಆಗಿತ್ತು ಅಂದರೆ ಅವಾಗ ERCP ಅಂತ ಒಳಗಡೆ ಸ್ಟೆಂಟ್ ಹಾಕ್ಬಿಟ್ಟು ಬಿಲ್ರುಬಿನ್ ಎಲ್ಲ ಕಡಿಮೆ ಮಾಡಿ ಕೀಮೊಥೆರಪಿ ಕೊಡಬೇಕಾಗುತ್ತೆ. ಸೊ ಪೇಷಂಟ್ಗಳು ಈ ಯಾವುದೇ ಲಕ್ಷಣಗಳಿದ್ರೂ ಇಮಿಡಿಯೇಟಾಗಿ ಹೋಗಿ ತೋರಿಸ್ಕೊಂಡು ಚಿಕಿತ್ಸೆ ತಗೋಬೇಕು. ಥ್ಯಾಂಕ್ ಯು.